ದೇವನಹಳ್ಳಿಯಲ್ಲಿ ಕರ್ನಾಟಕ ಸರ್ಕಾರ ರೈತರ ಜಮೀನನ್ನ ವಹಿಸಿಕೊಳ್ಳಲಿಕ್ಕೆ ಹೊರಟಿದೆ. ರೈತರಿಗೆ ಜಮೀನು ಮಾರುವುದಕ್ಕೆ ಇಷ್ಟವಿಲ್ಲ. ಅಲ್ಲಿ ಈಗ ರೈತರ ಒಂದು ಬೃಹತ್ ಹೋರಾಟ ನಡೆದಿದೆ. 80% ರೈತರು ನಾವು ಜಮೀನನ್ನು ಕೊಡಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಂಗತಿಯಲ್ಲಿ ನನಗೆ ಅರ್ಥವಾಗದ ಒಂದು ವಿಷಯ ಅಂತಂದ್ರೆ, ಯಾಕೆ ಇಷ್ಟು ಅವಸರದಿಂದ ತುರಾತುರಿಯಿಂದ ಸರ್ಕಾರ ಕೈಗಾರಿಕೀಕರಣವನ್ನು 21ನೇ ಶತಮಾನದಲ್ಲಿ ಮುಂದೊತ್ತಾ ಇದೆ ಅಂತ. ನಮಗೆಲ್ಲರಿಗೂ ಗೊತ್ತಾಗಿದೆ, ಕೈಗಾರಿಕೀಕರಣದಿಂದ ನಿರುದ್ಯೋಗ ನಾಶ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಕೈಗಾರಿಕೀಕರಣದಿಂದ ಗ್ರಾಮೀಣ ಬಡವರು ಮತ್ತು ನಗರ ಬಡವರ ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗ್ತಾ ಇದೆ. ಒಂದೊಂದು ಕಾರ್ಖಾನೆಗಳು ಮೊದಲು 10,000 ಜನರನ್ನ ತಗೊಳ್ತಿದ್ದಂಥ ಜಾಗದಲ್ಲಿ ಇವತ್ತು ಕೇವಲ 100-200 ಜನರಿಂದ ಕೆಲಸ ಮಾಡಿಸ್ತಾ ಇದೆ. ಸಂಪೂರ್ಣವಾಗಿ ಒಂದು ಯಾಂತ್ರೀಕರಣಗೊಳಿಸಿದ ಕಾರ್ಖಾನೆಗಳನ್ನು ನಾವು ಒಳಗೆ ತರ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಹಠ ಯಾಕೆ ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತೇನೆ. ಸಿದ್ದರಾಮಯ್ಯನವರೇ, ತಾವು ಸಮಾಜವಾದಿಗಳು, ತಮಗೆ ಬಡವರ ನೋವು ಅರ್ಥ ಆಗತ್ತೆ. ದಯಮಾಡಿ ಈ ಮೂರ್ಖತನದ ಯೋಜನೆಯನ್ನು ನಿಲ್ಲಿಸಿ ಅಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಬೇಡಿಕೊಳ್ತೇನೆ.